ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಖುಷ್ ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಇವತ್ತು ನಾನು ಹೋಟೆಲ್ ಸ್ಟೈಲ್ ಆಗಿರ್ಬೋದು, ಮದುವೆ ಸ್ಟೈಲಲ್ಲಾಗಿರ್ಬೋದು, ಇದು ಸೋಯಾ ಚಂಕ್ಸ್ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಅಂದರೆ ಆ ಟೇಸ್ಟ್ ನಮಗೆ ಸಿಗೋ ಥರ ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ಆರಾಮಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು ಅಂತೇಳಿ ಇಲ್ಲಿ ನಾನು ನಿಮಗೆ ತೋರಿಸ್ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಸೋಯಾ ಚಂಕ್ಸ್ಗೆ ಬಿಸಿನೀರನ್ನ ಕಾಯಿಸಿ ಸೋಯಾ ಚಂಕ್ಸ್ನ ಬಿಸಿನೀರಲ್ಲಿ ಒಂದು 10 ನಿಮಿಷ ಹಾಕಿಟ್ಕೊತೀನಿ. ನೀರನ್ನ ಕಾಯಿಸಿಬಿಟ್ಟು ಆಮೇಲೆ ಅದರೊಳಗಡೆ ಹಾಕ್ತಾಯಿದ್ದೀನಿ. ವಿತ್ ಫ್ಲೇಮಲ್ಲೇ ನಾನು ಅದನ್ನು ಹಾಕ್ತಾಯಿಲ್ಲ. ಬಿಸಿನೀರು ಕಾಯಿಸಿ ಅದು ಆಫ್ ಮಾಡಾದಮೇಲೆ ಸೋಯಾ ಚಂಕ್ಸ್ ಹಾಕ್ಕೊಂಡು 10 ನಿಮಿಷ ಆದಮೇಲೆ ನೀರನ್ನೆಲ್ಲ ಹಿಂಡಿ ಒಂದು ಬೌಲಲ್ಲಿ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಚಿಲ್ಲಿ ಪೌಡರು, ಧನಿಯಾ ಪೌಡರು, ಟರ್ಮರಿಕ್ ಪೌಡರು, ಉಪ್ಪು ಮತ್ತು ಮೊಸರು ಇಷ್ಟನ್ನು ಹಾಕಿ ಮ್ಯಾರಿನೇಟ್ ಮಾಡಿಕ್ಕೊತಾ ಇದ್ದೀನಿ. ಅಂದರೆ ಒಂದು ಅರ್ಧ ಗಂಟೆ ನೆನೆಸಿಟ್ರೆ ನಮಗೆ ಉಪ್ಪು ಖಾರ ಎಲ್ಲ ಆ ಸೋಯಾ ಚಂಕ್ಸ್ಗೆ ಚೆನ್ನಾಗೆ ಹೊಂದ್ಕೊಳುತ್ತೆ ಅಂಥೇಳಿ ಇದನ್ನು ಮಾಡಿಕ್ಕೊತಾ ಇದ್ದೀನಿ. ಸೊ ಜೊತೆಗೆ 1.5 ಗ್ಲಾಸಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ನಾವು ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಒಗ್ಗರಣೆ ಕೊಡೋ ಅಷ್ಟರಲ್ಲಿ ಒಂದು 10 ನಿಮಿಷ ಇವೆರಡೂ ಮ್ಯಾರಿನೇಟ್ ಆಗೋದಕ್ಕೆ, ಅಕ್ಕಿ ನೆನೆಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಒಂದು ಚಿಕ್ಕ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಇಷ್ಟನ್ನು ಕಾಯಕ್ಕಿಟ್ಕೊಂಡಿದ್ದೇನೆ. ಇದು ಕಾಯಾದಮೇಲೆ ಹೋಲ್ ಸ್ಪೈಸಸ್ ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ, ಇದೇನು ಫ್ಲವರು, ಬೇ ಲೀಫು ಮತ್ತು ಇವೆಲ್ಲ ಬರುತ್ತಲ್ಲ, ಹೋಲ್ ಸ್ಪೈಸ್ ಅಂದರೆ ನಿಮ್ಗೆ ಏನೇನು ಸ್ಪೈಸಿ ಇಷ್ಟನೋ ಅಷ್ಟನ್ನು ಹಾಕಿ ಒಗ್ಗರಣೆ ಕೊಟ್ಕೊಳ್ಳಿ. ಅದು ಚೆನ್ನಾಗಿ ಸ್ಮೆಲ್ ಬಂದಾದಮೇಲೆ ಈರುಳ್ಳಿನ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಈರುಳ್ಳಿನ ಹೆಚ್ಚಿಗೆ ಹಾಕ್ಕೊಂಡಷ್ಟು ತುಂಬಾ ಚೆನ್ನಾಗಿರುತ್ತೆ. ನೀವೇನಾದರೂ ಹೆಚ್ಚಿಗೆ ಇಷ್ಟಪಡ್ತೀನಿ ಅಂದರೆ ಹಾಕ್ಕೋಬೋದು. ಜೊತೆಗೆ ನಾನು ಹಸಿರು ಬಟಾಣಿ, ಒಂದು ಟೊಮೊಟೊ ಬಾತ್ ಆಗಿರ್ಬೋದು, ಪಲಾವ್ ಆಗಿರ್ಬೋದು, ಹಸಿರು ಬಟಾಣಿ ಹಾಕ್ಕೊಂಡಾಗ ಅದು ತುಂಬಾ ಚೆನ್ನಾಗಿರುತ್ತೆ. ಸೊ ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಟೊಮೊಟೊ ಬಾತ್ ಆಗಿರೋದ್ರಿಂದ ಇಲ್ಲಿ 3ರಿಂದ 4 ಟೊಮೊಟೊನ ತೊಗೊಂಡಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡಿಕೊಂಡಿದ್ದೆ, ಆ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಅದೇನು ಎಣ್ಣೆ ಅಂಶ ಬಿಟ್ಕೊಳುತ್ತಲ್ವ, ಆ ಬಿಟ್ಕೊಂಡಾಗ ನಾವೇನು ನೆನೆಸಿಟ್ಕೊಂಡಿದ್ವೋ ಸೋಯಾ ಚಂಕ್ಸು ಇದನ್ನು ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಕೊಟ್ಕೊತಾ ಇದ್ದಾಗೆ ಅವೆಲ್ಲ ನಮಗೆ ಎಣ್ಣೆ ಬಿಟ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಜೊತೆಗೆ ಉಪ್ಪು ಮತ್ತು ಕೊತ್ತಂಬರಿ ಪುದೀನ ಇಷ್ಟನ್ನು ಹಾಕ್ಕೊತಾ ಇದ್ದೀನಿ. ಬೇಕಾದ್ರೆ ನೀವು ಕೊತ್ತಂಬರಿ ಪುದೀನ ಸ್ಟಾರ್ಟಿಂಗಲ್ಲಿ ಒಗ್ಗರಣೆಗೆ ಕೊಟ್ಕೋಬೋದು, ಬಟ್ ಇಲ್ಲಿ ನಾನು ಆಮೇಲೆ ಹಾಕಿದ್ದೀನಿ. ಅದಾದಮೇಲೆ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಾದಮೇಲೆ ಅಕ್ಕಿ ನಾವೇನು ನೆನೆಸಿಟ್ಕೊಂಡಿದ್ವೋ ಆ ಅಕ್ಕಿನ ಇವಾಗ ಹಾಕ್ಕೋಬೇಕು. ಹಾಕ್ಕೊಂಡು ಅದು ಚೆನ್ನಾಗೆ ಕುದಿಬೇಕು. ನೀರು ಮರಳುತ್ತಲ್ವ, ಆ ಟೈಮಲ್ಲಿ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಈಗ ನೀವು, ನಾನಿದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ವ, ಸೊ ಆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡ್ಬೋದು ಕುದೀತಿದೆ. ಈ ಕುದಿಯೋ ಟೈಮಲ್ಲಿ ನಾವೇನಪ್ಪ ಅಂತಂದರೆ ಕುಕ್ಕರ್ ಲಿಡ್ನ ಹಾಕ್ಕೋಬೇಕು. ಲಿಡ್ನ ಹಾಕ್ಕೊಂಡಾಗ ನಮಗೆ ಮಸಾಲೆ ಎಲ್ಲ ಮೇಲೆ ಬಂದು ಕೂತ್ಕೊಳಲ್ಲ, ರೈಸ್ ಜೊತೆ ಕಂಪ್ಲೀಟಾಗಿ ಮಿಕ್ಸ್ ಆಗಿರುತ್ತೆ. ಕುದಿಯೋ ಟೈಮಲ್ಲಿ ಪ್ಲೇಟ್ನ ಮುಚ್ಕೊಳ್ಳಿ. ಅದಾದಮೇಲೆ ನಾನಿವಾಗ ಟೊಮೊಟೊ ಬಾತ್ ಕಾಂಬಿನೇಷನ್ಗೆ ಅಂಥೇಳಿ ಇದು ಮೊಸರು ಬಜ್ಜಿ, ರೈತ ಅಂತ ಹೇಳ್ತೀವಲ್ಲ, ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. 1 ಕಪ್ಪಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಹಾಗೆ ಸಣ್ಣಗೆ ಹಚ್ಚಿಟ್ಟಿರೋಂಥ ಒಂದು ಸೌತೆಕಾಯಿ, ಒಂದು ಟೊಮೊಟೊ ಮತ್ತು ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಸಣ್ಣಗೆ ಹಚ್ಕೊಂಡು ಮೊಸರು ಜೊತೆ ಹಾಕ್ಕೊಂಡು ಸರ್ವ್ ಮಾಡ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ರೆಡಿ ಮಾಡಿಟ್ಕೊಂಡ್ರೆ ಮೊಸರು ಗಟ್ಟಿ ಇದ್ದಷ್ಟು ತುಂಬಾ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಮೊಸರು ಬಜ್ಜಿ ಅಂದರೆ ನೀರಾಗಿರಬೇಕು ಅಂತಲೂ ತುಂಬ ಇಷ್ಟಪಡ್ತಾರೆ. ಸೊ ಆ ರೀತಿಲೂ ಮಾಡ್ಕೊಬೋದು. ಬಟ್ ಯಾವುದೇ ರೀತಿ ಮಾಡ್ಕೊಂಡ್ರೂ ನಾವು ಟೊಮೊಟೊ, ಈರುಳ್ಳಿ ಮತ್ತು ಸೌತೆಕಾಯಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಇಷ್ಟನ್ನು ಹಾಕ್ಕೊಂಬಿಟ್ಟು ಮೊಸರು ಜೊತೆ ಮಿಕ್ಸ್ ಮಾಡಿಕೊಂಡು ಟೊಮೊಟೊ ಬಾತ್ಗೆ, ಪಲಾವ್ಗೆ ಇವನ್ನ ರೆಡಿ ಮಾಡಿಕೊಂಡ್ರೆ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಅದನ್ನು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನಿಲ್ಲಿ ಕುಕ್ಕರಲ್ಲಿ ಒಂದು ಕೂಗಿಸ್ಕೊಂಡಿದ್ದೆ ಸೋಯಾ ಚಂಕ್ಸ್ ಟೊಮೊಟೊ ಬಾತು. ಒಂದು ಕೂಗಿದ್ರೇ ಸಾಕು, ನಮಗೆ ರೈಸ್ ಬಂದು ಉದ್ರಾಗೆ ಚೆನ್ನಾಗಿ ಬರುತ್ತೆ. ಈಗ ನೋಡಿರ್ಬೋದು ರೈಸ್ ಎಲ್ಲ ಮಸಾಲೆ ಎಲ್ಲ ಮೇಲೆ ಬಂದಿಲ್ಲ, ಕಂಪ್ಲೀಟಾಗಿ ಮಿಕ್ಸ್ ಆಗಿತ್ತು. ಸೊ ಅದಾದಮೇಲೆ ನಾನಿವಾಗ ಇಲ್ಲಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ, ಈವನ್ ಕಲರ್ಫುಲ್ಲಾಗೂ ಚೆನ್ನಾಗಿದೆ. ನಾವಿಲ್ಲಿ ಯಾವುದೇ ರೀತಿ ಕಲರ್ ಆ್ಯಡ್ ಮಾಡಿಲ್ಲ. ಇನ್ನೂ ಕಲರ್ ಬೇಕು ಅನ್ನೋದಾದರೆ ನೀವು 1-2 ಬ್ಯಾಡಗೆ ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಹಾಕ್ಕೊಂಡ್ರೂ ಟೊಮೊಟೊ ಬಾತು
ಕೆಂಪಗೆ ಟೊಮೆಟೊ ಥರನೇ ಬರುತ್ತೆ. ಬಟ್ ಇದು ಆಲ್ಮೋಸ್ಟ್ ಆಲ್ರೆಡಿ ಇದೇ ಕಲ್ಲರು. ಬಟ್ ಇನ್ನೂ ಕಲರ್ ಇಷ್ಟಪಡ್ತೀನಿ ಅನ್ನೋದಾದರೆ ನೀವು ಈ ರೀತಿಲಿ, ಒಬ್ಬೊಬ್ಬರು ಫುಡ್ ಕಲರ್ ಇಷ್ಟಪಡ್ತಾರೆ. ಫುಡ್ ಕಲರು ಅದಷ್ಟು ಎಲ್ಲದಕ್ಕೂ ಯೂಸ್ ಮಾಡೋದು ಚೆನ್ನಾಗಿರಲ್ಲ. ಇನ್ ಕೇಸ್ ಬೇಕೇ ಬೇಕು ಅನ್ನೋದಾದರೆ ಅದು ನೀವು ಆ್ಯಡ್ ಮಾಡ್ಕೋಬೋದು. ಈಗ ನೀವು ನೋಡ್ಬೋದು, ನಾನು ಆಲ್ರೆಡಿ ಟೊಮೊಟೊ ಬಾತ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ರೈತ ಇದನ್ನು ಸಹ ಸರ್ವ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಏರ್ ಶೋ ಆಗಿರೋದ್ರಿಂದ ಫ್ಲೈಟ್ಗಳ ಸೌಂಡ್ ಎಲ್ಲ ಬರ್ತಿದೆ. ಈಗ ಸೋಯಾ ಚಂಕ್ಸ್, ಹಸಿರು ಬಟಾಣಿ, ಟೊಮೊಟೊ ಬಾತ್ ಮದುವೆ ಶೈಲಿಲಾಗಿರ್ಬೋದು, ಹೋಟೆಲ್ ಸ್ಟೈಲ್, ಲೈಕ್ ಆ ಟೇಸ್ಟು ನಮಗೆ ಮನೇಲೇ ಇವಾಗ ಸಿಗುತ್ತೆ. ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ. ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ಸ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಹಾಗೆ ಪೂರ್ತಿಯಾಗಿ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.